ಇನ್ನು ಕಾಶ್ಮೀರದ ಉಧಂಪುರ್ನಲ್ಲಿ ಪಾಕ್ನ ಡ್ರೋನ್ ದಾಳಿಯಾಗಿದೆ. ನಿನ್ನೆ ಇಡೀ ದಿನ ಉಧಂಪುರ್ನಲ್ಲಿ ಡ್ರೋನ್ ಮತ್ತು ಶೆಲ್ ಅಟ್ಯಾಕ್ ಆಗಿದೆ. ದಾಳಿ ಬಳಿಕ ಸಾಮಾನ್ಯ ಸ್ಥಿತಿಗೆ ಉಧಂಪುರ ಜನ ಮರಳಿದ್ದಾರೆ. ರಾತ್ರಿ ಯಾವುದೇ ಡ್ರೋನ್ ಶೆಲ್ ದಾಳಿ ವರದಿ ಆಗಿಲ್ಲ. ಇದೊಂದು ಸಮಾಧಾನಕರ ಸುದ್ದಿ ಅವರಿಗೆ. ಎಂದಿನಂತೆ ತಮ್ಮ ಕೆಲಸ ಕಾರ್ಯದಲ್ಲಿ ಉಧಂಪುರದ ಜನ ತೊಡಗಿದ್ದಾರೆ. ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತರಕಾರಿಯನ್ನ ಹೊತ್ತ ವಾಹನ ಹೊರಗಡೆ ಜನಸಾಮಾನ್ಯರು ಬಂದು ತಮಗೆ ಬೇಕಾಗಿರುವ ಸಾಮಗ್ರಿಗಳನ್ನ, ಆಹಾರ ಪದಾರ್ಥಗಳನ್ನ, ತರಕಾರಿ, ಹಣ್ಣನ್ನ ಮನೆಗೆ ತಗೊಂಡು ಹೋಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದು. ಇದು ಕಾಶ್ಮೀರದ ಉಧಂಪುರ್ನ ದೃಶ್ಯ. ನಿನ್ನೆ ಇಡೀ ದಿನ ಇಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ಅಟ್ಯಾಕ್ ಆಯಿತು. ಅದೆಲ್ಲ ಸಹಿಸ್ಕೊಂಡೇ ಕೂತಿದ್ರು ಇಲ್ಲಿನ ಜನ. ಅವರೆಲ್ಲರ ಪ್ರಾರ್ಥನೆ ಒಂದೇ, ಈ ಗಡಿಯಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ ಜನ, ತುಂಬಾನೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರ ಸದ್ಯಕ್ಕೆ. ನಮಗನ್ಸುತ್ತೆ ದೊಡ್ಡ ಮಟ್ಟದ ಪ್ರತಿಕಾರ ಬೇಕು, ನಮಗನ್ಸುತ್ತೆ ದೊಡ್ಡ ಮಟ್ಟದ ಯುದ್ಧ ಆಗಬೇಕು ಅಂತ. ಆದರೆ ಗಡಿಯಲ್ಲಿ ವಾಸ ಮಾಡುವಂತಹ ಜನ ಇದ್ದಾರಲ್ಲ, ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ. ಆದರೆ ಏನು ಮಾಡಬೇಕು ನಮಗೂ ಅನಿವಾರ್ಯ. ಪದೇ ಪದೇ ಈ ಉಗ್ರರ ದಾಳಿಯನ್ನು ಸಹಿಸ್ಕೊಂಡು ಪಾಕಿಸ್ತಾನದ ಕುತಂತ್ರಿ ಬುದ್ಧಿಯನ್ನು ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ಒಂದ್ಸಲ ಯುದ್ಧ ಆಗ್ಬಿಡ್ಲಿ, ಏನಾಗೋದು ಅದು ತೀರ್ಮಾನ ಆಗ್ಬಿಡ್ಲಿ ಅನ್ನೋ ನಿರ್ಧಾರ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಆದರೆ ಗಡಿಯಲ್ಲಿ ವಾಸ ಮಾಡುವಂತಹ ಜನ, ಸ್ಪೆಷಲಿ ಜಮ್ಮು ಕಾಶ್ಮೀರದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಪರಿಸ್ಥಿತಿ ವಿಭಿನ್ನವಾಗಿದೆ. ಪ್ರತಿ ಸಲ ಇಂತಹ ಶೆಲ್ ದಾಳಿ ಆದಾಗ, ಮಿಸೈಲ್ಗಳ ಅಟ್ಯಾಕ್ ಆದಾಗ ಮನೆ, ಮಠ, ಅಂಗಡಿ, ಮುಂಗಟ್ಟು ಎಲ್ಲ ಕಳ್ಕೊಂಡಿರ್ತಾರೆ. ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಸರ್ಕಾರದ ಸಪೋರ್ಟ್, ಕೇಂದ್ರದ ಸಪೋರ್ಟ್ ಆಗಿರಬಹುದು ಮತ್ತು ಅಲ್ಲಿನ ನಮ್ಮ ಸೈನ್ಯದ ಸಪೋರ್ಟ್ನೊಂದಿಗೆ ಅವರು ತಮ್ಮ ವ್ಯಾಪಾರ ವಹಿವಾಟನ್ನ ಮತ್ತೆ ಶುರು ಮಾಡ್ತಾರೆ. ಆದರೆ ನಿನ್ನೆ ಆಗಿರುವಂತಹ ದಾಳಿಯ ನಂತರ ಉಧಂಪುರ ಸಹಜ ಸ್ಥಿತಿಯತ್ತ ಮರಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.